ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಸಂಡಿಗೆ ಮಾಡಲಿಕ್ಕೆ ಬೇಕಾಗಿರುವಂಥ ಹಿಟ್ಟನ್ನು ತುಂಬ ಸುಲಭವಾಗಿ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಎಷ್ಟಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಹಾಕೋಬೇಕು ಅಂತ ಕ್ಲಿಯರಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ಅಕ್ಕಿ ನೆನೆಸ್ಕೋಬೇಕು. ಹಾಗಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ನಿಂದ ಅಕ್ಕಿಯನ್ನು ಅಳತೆ ಮಾಡಿ ಹಾಕೊತಾ ಇದ್ದೀನಿ. ನಾನಿಲ್ಲಿ ಈ ಕಪ್ನಿಂದ 3 ಕಪ್ನಷ್ಟು ರೇಷನ್ ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಉಪಯೋಗಿಸ್ಕೊಳ್ರಿ. ಈಗ ನೀರು ಹಾಕಿ ಒಂದು 2ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಅಕ್ಕಿಯನ್ನು ಎಷ್ಟು ಬಾರಿ ವಾಶ್ ಮಾಡ್ಕೊತೀರಿ ನೋಡಿರಿ, ಅಕ್ಕಿ ಅಷ್ಟು ವೈಟಾಗಿ ರೆಡಿ ಆಗುತ್ತೆ. ಹಾಗಾಗಿ ಟೈಮ್ ಇದ್ದರೆ ಒಂದು 2ರಿಂದ 3 ಬಾರಿ ಆದರೂ ನೀಟಾಗಿ ವಾಶ್ ಮಾಡಿ ರೆಡಿ ಮಾಡ್ಕೊಳ್ರಿ. ಇದೇ ರೀತಿ ಒಂದು 3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇದಕ್ಕೆ ಬೇರೆ ನೀರು ಹಾಕಿ ಒಂದಿನವರೆಗೂ ನೆನೆಸಿಟ್ಕೊಳ್ಳೋಣ. ಅಕ್ಕಿಯನ್ನು ಬೆಳಿಗ್ಗೆ ಬೇಗನೆ ವಾಶ್ ಮಾಡಿ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಒಂದಿನ ಪೂರ್ತಿ ನೆನೆದಿದೆ. 2ನೇ ದಿನ ಅಂದರೆ ನೆಕ್ಸ್ಟ್ ಡೇ ಅಕ್ಕಿನ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ನೆನೆದು ವೈಟ್ ಆಗಿವೆ. ಈಗ ಇನ್ನೂ ಒಂದು 2 ಬಾರಿ ಬೇರೆ ಬೇರೆ ನೀರಿನಲ್ಲಿ ನೀಟಾಗಿ ವಾಶ್ ಮಾಡಿ ಮತ್ತೆ ನಾವು ಇವುಗಳನ್ನು ನೆನೆಸಿಟ್ಕೊಳ್ಳೋಣ. ಇದೇ ರೀತಿ ನಿಮಗೆ ಟೈಮ್ ಇದ್ದರೆ ಪ್ರತಿದಿನವೂ 2 ಬಾರಿ ನೀರು ಚೇಂಜ್ ಮಾಡಿ ಮತ್ತೆ ನೆನೆಸ್ಕೊಳ್ರಿ. ಈ ರೀತಿ ಮಾಡೋದ್ರಿಂದ ಅಕ್ಕಿ ನಮಗೆ ಸ್ಮೆಲ್ ಆಗಲ್ಲ. ನಿಮಗೆ ಟೈಮ್ ಇರಲಿಲ್ಲ ಅಂದರೆ ದಿನಕ್ಕೆ 1 ಬಾರಿ ಆದ್ರೂ ಬೇರೆ ಬೇರೆ ನೀರಿನಲ್ಲಿ ನೆನೆಸಿಟ್ಕೊಳ್ರಿ. ನೋಡಿರಿ, 3ನೇ ದಿನ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ. ಟೋಟಲಾಗಿ ಅಕ್ಕಿಯನ್ನು ನಾನಿಲ್ಲಿ 3 ದಿನ ನೆನೆಸಿಟ್ಕೊಂಡಿದ್ದೆ. 3 ದಿನ ನೆನೆಸಿದ್ರು ಕೂಡ ಪ್ರತಿದಿನ 2 ಬಾರಿ ಬೆಳಿಗ್ಗೆ ಸಂಜೆ ಬೇರೆ ಬೇರೆ ನೀರಿನಲ್ಲಿ ನೀಟಾಗಿ ವಾಶ್ ಮಾಡಿ ಮತ್ತೆ ಬೇರೆ ನೀರು ಹಾಕಿ ನೆನೆಸಿಟ್ಕೊತಾ ಇದ್ದೆ. ಇದೇ ರೀತಿ 3 ದಿನ ಮಾಡಿದ್ದೀನಿ. ಇವಾಗ 3ನೇ ದಿನ ಸಂಜೆ ಟೈಮಲ್ಲಿ ಮತ್ತೆ ನಿಮಗೆ ಅಕ್ಕಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನೆನೆದು ರೆಡಿಯಾಗಿವೆ. ಈಗ ಮತ್ತೆ ನೀಟಾಗಿ ವಾಶ್ ಮಾಡಿ ಬೇರೆ ಬೇರೆ ನೀರಿನಲ್ಲಿ ಒಂದು 2ರಿಂದ 3 ಬಾರಿ ಆದರೂ ನೀಟಾಗಿ ವಾಶ್ ಮಾಡಿನೇ ಉಪಯೋಗಿಸ್ಕೋಬೇಕು. ನೀವು ನಿಮಗೆ ಟೈಮ್ ಇದ್ದರೆ ಅಕ್ಕಿಯನ್ನು 2 ದಿನ ಅಥವಾ 3 ದಿನ ನೆನೆಸ್ಕೊಳ್ರಿ. ಟೈಮ್ ಇರಲಿಲ್ಲ ಅಂದರೆ ಒಂದೇ ದಿನ ನೆನೆಸಿ ಸಂಜೆ ಟೈಮಲ್ಲಿ ಅಕ್ಕಿಯನ್ನು ರುಬ್ಬಿ ಮಾಡ್ಕೋಬೋದು. ನೋಡಿರಿ, 3 ದಿನದವರೆಗೂ ಅಕ್ಕಿಯನ್ನು ನೆನೆಸಿ 3ನೇ ದಿನ ಸಂಜೆ ಟೈಮಲ್ಲಿ ಅಕ್ಕಿಯನ್ನು ರುಬ್ಕೊತಾ ಇದ್ದೀನಿ. ನೋಡಿರಿ, ನೆನೆಸಿರುವಂಥ ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ. ಹಿಟ್ಟು ಸ್ಮೂತಾಗೇ ಇರಲಿ, ತರಿ ಇರಬಾರ್ದು. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇದೇ ರೀತಿ ನೆನೆಸಿರುವಂಥ ಎಲ್ಲ ಅಕ್ಕಿಯನ್ನು ಕೂಡ ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ. ನೀವು ಅಕ್ಕಿಯನ್ನು ನೆನೆಸಿಟ್ಟಾಗ ನಿಮಗೆ ಟೈಮ್ ಇದ್ದರೆ ದಿನಕ್ಕೆ 2 ಬಾರಿ ಆದರೂ ಅಕ್ಕಿಯಲ್ಲಿರುವಂಥ ನೀರನ್ನ ಚೇಂಜ್ ಮಾಡಿ ಮತ್ತೆ ಬೇರೆ ನೀರಿನಲ್ಲಿ ನೆನೆಸ್ಕೊಳ್ರಿ. ಟೈಮ್ ಇರಲಿಲ್ಲ ಅಂದರೆ ದಿನಕ್ಕೆ 1 ಬಾರಿ ಆದರೂ ಅಕ್ಕಿಯನ್ನು ವಾಶ್ ಮಾಡಿ ನೀರನ್ನ ಚೇಂಜ್ ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಅಕ್ಕಿಯನ್ನು ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ರುಬ್ಬಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದರಲ್ಲೇ ಸೇರಿಸ್ಕೊಳ್ಳೋಣ. ಈಗ ಎಲ್ಲವನ್ನು ಒಂದ್ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ಹಿಟ್ಟು ತುಂಬ ಏನು ಗಟ್ಟಿ ಇರಬಾರ್ದು, ತೆಳ್ಳಗಿದ್ರೂ ನಡೆಯುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಮುಚ್ಚಿ ಬೆಳಿಗ್ಗೆವರೆಗೂ ಹಿಟ್ಟನ್ನು ನೆನೆಲಿಕ್ಕೆ ಬಿಡೋಣ. ನಾನು ರಾತ್ರಿಯಲ್ಲೇ ರುಬ್ಕೊಂಡಿದ್ದೀನಿ, ಬೆಳಿಗ್ಗೆವರೆಗೂ ನೆನೆಸಿಟ್ಕೊತಾ ಇದ್ದೀನಿ. ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ನೆನೆದು ರೆಡಿಯಾಗಿದೆ. ನಾವು ಬರೀ ಅಕ್ಕಿ ರುಬ್ಬಿರೋದ್ರಿಂದ ಗಟ್ಟಿ ಥರ ಕೆಳಗಡೆ ಇರುತ್ತೆ, ನೀರಿನಂಶ ಎಲ್ಲ ಮೇಲ್ಗಡೆ ಇರುತ್ತೆ. ಹಾಗಾಗಿ ಮೇಲಿರುವಂಥ ಎಲ್ಲ ನೀರನ್ನ ತೆಗೆದುಬಿಡೋಣ. ಈ ನೀರನ್ನು ತೆಗೆಯೋದ್ರಿಂದ ನಮಗೆ ಇದರಲ್ಲಿರುವಂಥ ಉಳಿಯಂಶ ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಮೇಲಿರುವಂಥ ನೀರನ್ನು ನಿಧಾನವಾಗಿ ತೆಗೆದು ಆಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿದ್ಮೇಲೆ ಹಿಟ್ಟು ತುಂಬ ಗಟ್ಟಿ ಅನ್ನಿಸ್ತಾ ಇದ್ದರೆ ಎಕ್ಸ್ಟ್ರಾ ನೀರಾಗಿ ಕಲಿಸ್ಕೊಡ್ರಿ, ತೊಂದರೆ ಇಲ್ಲ. ನೀವೇನಾದರೂ ಅದೇ ನೀರಿನಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿ ತುಂಬ ದಿನದವರೆಗೂ ನೆನೆಸಿರ್ತೀರಲ್ವ, ಹಾಗಾಗಿ ಅಕ್ಕಿ ಹಿಟ್ಟು ತುಂಬ ಹುಳಿಯಾಗಿಬಿಡುತ್ತೆ. ಹಾಗಾಗಿ ಮೇಲಿರುವಂಥ ಎಲ್ಲ ನೀರನ್ನ ಪೂರ್ತಿಯಾಗಿ ತೆಗೆದು ನಂತರ ಬೇಕಂದರೆ ಎಕ್ಸ್ಟ್ರಾ ನೀರು ಹಾಕಿ ಹಿಟ್ಟನ್ನು ತೆಳ್ಳಗೆ ಮಾಡಿಕೊಡ್ರಿ. ಈ ಸಂಡಿಗೆ ಮಾಡಲಿಕ್ಕೆ ಹಿಟ್ಟು ನಮಗೆ ಸ್ವಲ್ಪ ತಿಳುವಾಗೇ ಇರಬೇಕು. ಹಾಗಂತೇಳಿ ಹಿಟ್ಟನ್ನು ತುಂಬ ತೆಳ್ಳಗೂ ಮಾಡೋಕ್ಕೆ ಹೋಗಬೇಡ್ರಿ, ಒಂದು ಹದಕ್ಕೆ ಇರಲಿ. ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿನೂ ಬೇಡ. ನೋಡಿರಿ, ಈ ರೀತಿಯಾಗಿ ರೆಡಿ ಮಾಡಿಕೊಡ್ರಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಈ ಹಿಟ್ಟನ್ನು ಒಂದು ಸಲ ಅಳತೆ ಮಾಡ್ಕೊಳ್ಳೋಣ. ಹಿಟ್ಟನ್ನು ಅಳತೆ ಮಾಡಿದ್ರೆ ಎಷ್ಟಕ್ಕೆ ಎಷ್ಟು ನೀರು ಹಾಕೋಬೇಕು ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗಾಗಿ ಹಿಟ್ಟನ್ನ ಅಳತೆ ಮಾಡ್ಕೊತಾ ಇದ್ದೀನಿ. ನೋಡಿರಿ, ನಮಗೆ 1 ಬೌಲ್ ಆಗುವಷ್ಟು ಹಿಟ್ಟು ಬಂದಿದೆ. ಹಿಟ್ಟು ಎಷ್ಟಾದರೂ ಇರಲಿ, ಎಷ್ಟು ಹಿಟ್ಟಿಗೆ ನೀರನ್ನ ಎಷ್ಟು ಹಾಕೋಬೇಕು ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಮುಂದೆ ನೋಡ್ತಾ ಹೋಗೋಣ. ಈಗ ಹಿಟ್ಟು ಬೇಯಿಸಲಿಕ್ಕೆ ಸ್ಟವ್ನ ಆನ್ ಮಾಡಿ ಪಾತ್ರೆ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ ನಾನು ಅಕ್ಕಿ ಹಿಟ್ಟು ಅಳತೆ ಮಾಡಿರೋ ಬೌಲ್ನಿಂದನೇ 1 ಬೌಲ್ ಅಕ್ಕಿ ಹಿಟ್ಟಿಗೆ ಅದೇ ಬೌಲ್ನಿಂದ 2 ಬೌಲ್ ಆಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ. ನೀವು ರುಬ್ಬಿರುವಂಥ ಹಿಟ್ಟನ್ನು ಕಪ್ನಿಂದ, ಬೌಲ್ನಿಂದ, ಗ್ಲಾಸ್ನಿಂದ ಯಾವುದರಿಂದ ಅಳತೆ ಮಾಡಿದ್ರು ಕೂಡ 1ಕ್ಕೆ 2 ಪಟ್ಟಷ್ಟು ನೀರು ಹಾಕ್ಕೊಳ್ರಿ. ಆಗ ಕರೆಕ್ಟಾಗಿ ಹಿಟ್ಟು ರೆಡಿ ಆಗುತ್ತೆ. ನೋಡಿರಿ, 1ಕ್ಕೆ ನಾನು 2 ಬೌಲ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ನೀರನ್ನು ಬಿಸಿ ಆಗ್ಲಿಕ್ಕೆ ಬಿಡೋಣ. ನೀರೇನು ತುಂಬ ಬಿಸಿ ಆಗ್ಲಿಕ್ಕೆ ಬಿಡಬಾರ್ದು. ಇನ್ನೇನು ಲೈಟಾಗಿ ಬಿಸಿ ಆಗ್ತಾ ಇದೆ ಅನ್ನೋ ಟೈಮಲ್ಲೇ ಇದಕ್ಕೆ ರೆಡಿ ಮಾಡಿರುವಂಥ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ನೋಡಿ, ಸ್ವಲ್ಪ ಬಿಸಿ ಆಗಿದೆ. ಹಿಟ್ಟು ಕಲಿಸ್ಲಿಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗುವಂಥ ಹುಟ್ಟು ತೊಗೊಂಡಿದ್ದೀನಿ. ನಿಮ್ಮ ಮನೆಗಲ್ಲಿದ್ದರೆ ತೊಗೊಳ್ರಿ, ಇರಲಿಲ್ಲ ಅಂದರೆ ಮುದ್ದೆ ಕೋಲು, ಇಲ್ಲಾಂದರೆ ಅಗಲವಾದಂಥ ಸ್ಪೂನ್ ತೊಗೊಳ್ರಿ, ನಡೆಯುತ್ತೆ.
ಈಗ ಈ ಬಿಸಿಯಾದಂಥ ನೀರಿನಲ್ಲೇ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಎತ್ತಿಟ್ಕೊತಾ ಇದ್ದೀನಿ. ಮುಂದೆ ಎದಕ್ಕೆ ಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಈಗ ಇದಕ್ಕೆ ಇಮಿಡಿಯೇಟಾಗಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಒಂದು ಸಲ ಮಿಕ್ಸ್ ಮಾಡಿ ನಿಧಾನವಾಗಿ ಸೇರಿಸ್ಕೊಳ್ಳೋಣ. ಎಲ್ಲ ಹಿಟ್ಟು ಹಾಕಿದ್ಮೇಲೆ ಕೊನೆಯಲ್ಲಿ ಇನ್ನೂ ಸ್ವಲ್ಪ ಪಾತ್ರೆಗೆ ಅಂಟ್ಕೊಂಡಿರುತ್ತೆ. ಈ ಟೈಮಲ್ಲಿ ಮುಂಚೆನೇ ಅರ್ಧ ಗ್ಲಾಸ್ನಷ್ಟು ನೀರು ಎತ್ತಿಟ್ಕೊಂಡಿದ್ದೆ. ಆ ನೀರನ್ನು ಈ ಟೈಮಲ್ಲಿ ಹಾಕಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ತಣ್ಣೀರು ಹಾಕೋಬಾರ್ದು, ಬಿಸಿನೀರು ಹಾಕೋಬೇಕು. ಹಾಗಾಗಿ ಎಕ್ಸ್ಟ್ರಾ ನೀರು ಹಾಕೊಂಡಿಲ್ಲ. ಅದೇ 2 ಬೌಲ್ ಹಿಟ್ಟಿನಲ್ಲೇ ಸ್ವಲ್ಪ ನೀರು ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಕೈ ಬಿಡದೇ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರೋಣ. ಹಿಟ್ಟು ಗಟ್ಟಿಯಾಗೋವರೆಗೂ ನಾವು ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಬೇಡ್ರಿ, ಕೈ ಬಿಟ್ಟರೆ ಗಂಟಾಗಿಬಿಡುತ್ತೆ. ಹಾಗಾಗಿ ಕೈ ಬಿಡದೇ ಗಟ್ಟಿಯಾಗೋವರೆಗೂ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಹೋಗ್ರಿ. ಮೊದಲು ಸ್ವಲ್ಪ ಕುದಿಯೋವರೆಗೂ ಟೈಮ್ ಹಿಡಿಯುತ್ತೆ. ಕುದ್ದಾದಮೇಲೆ ಬೇಗನೆ ಗಟ್ಟಿ ಆಗ್ತಾ ಬರುತ್ತೆ. ನೀರು ತುಂಬ ಬಿಸಿ ಆದಮೇಲೆ ಹಿಟ್ಟು ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರು ಲೈಟಾಗಿ ಬಿಸಿ ಆದಮೇಲೆ ಹಿಟ್ಟು ಹಾಕಿ ಈ ರೀತಿ ಫಟಾಫಟ್ ಅಂತ ಕಲಿಸ್ಕೊಡ್ರಿ. ನಿಮಗೆ ಯಾವುದೇ ಥರ ಗಂಟಾಗಲ್ಲ. ತುಂಬ ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ. ನೋಡಿರಿ, ಹಿಟ್ಟು ಗಟ್ಟಿಯಾಗ್ಲಿಕ್ಕೆ ಶುರುವಾಗಿದೆ. ಹಿಟ್ಟಿನಲ್ಲಿ ನಿಮ್ಗೆ ಏನಾದರೂ ಗಂಟು ಅನ್ನಿಸ್ತಾ ಇದ್ದರೆ ಹುಟ್ಟು ಅಥವಾ ಕೋಲ್ನಿಂದನೇ ಈ ರೀತಿ ಪಾತ್ರೆಗೆ ಒರ್ಗಿಸ್ಕೊಳ್ರಿ. ಆಗ ಹಿಟ್ಟಿನಲ್ಲಿ ಯಾವುದೇ ಥರ ಗಂಟು ಉಳಿಯಲ್ಲ. ನೀವು ಮುದ್ದೆ ಥರ ಹಿಟ್ಟನ್ನು ಗರಗರ ಅಂತ ತಿರುಗಿಸ್ತಾನೆ ಇರಬೇಕು. ಹಿಟ್ಟನ್ನು ಚೆನ್ನಾಗಿ ಬೇಯಿಸಿದರೆ ಮಾತ್ರ ಹಿಟ್ಟಿನ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಸಂಡಿಗೆ ಕೂಡ ಯಾವುದೇ ಕಾರಣಕ್ಕೂ ಮುರಿಯಲ್ಲ. ಹಾಗಾಗಿ ಹಿಟ್ಟನ್ನು ಈ ರೀತಿ ಗಟ್ಟಿಯಾಗೋವರೆಗೂ ನೀಟಾಗಿ ಬೇಯಿಸ್ಕೊಡ್ರಿ. ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಮೇಲ್ಮುಚ್ಚಿ 1 ನಿಮಿಷ ಬೇಯಲಿಕ್ಕೆ ಬಿಡೋಣ. ತುಂಬ ಹೊತ್ತು ಬಿಡಬಾರ್ದು, ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕೆಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ನೀವು ಸ್ಟೀಲ್ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದರೆ ತುಂಬ ಹುಷಾರಾಗಿರ್ರಿ, ಯಾಕೆಂದರೆ ಬೇಗನೆ ತಳ ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಆಗಾಗ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರ್ರಿ. ಈ ರೀತಿ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಕೊನೆಯಲ್ಲಿ ಒಂದೇ ಒಂದು ಸ್ಪೂನಷ್ಟು ಜೀರಿಗೆನ ಸ್ವಲ್ಪ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೀರಿಗೆನ ನೀವು ಕುಟ್ಟಾದರೂ ಹಾಕೋಬೋದು ಅಥವಾ ಹಾಗೆ ಕೂಡ ಹಾಕೋಬೋದು. ಮುಂಚೆ ಹಾಕಿ ಮಿಕ್ಸ್ ಮಾಡ್ಕೋಬೇಡ್ರಿ, ಸಂಡಿಗೆ ಕಲರೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಕೊನೆಯಲ್ಲಿ ಸೇರಿಸ್ಕೊಳ್ರಿ. ಅದರ ಸ್ಮೆಲ್ಲು, ಟೇಸ್ಟು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ರುಚಿಗೆ ಬೇಕಂದರೆ ಎಳ್ಳು, ಅಜ್ವೈನ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನೋಡಿರಿ, ಹಿಟ್ಟು ತುಂಬ ಗಟ್ಟಿಯಾಗಿ ಚೆನ್ನಾಗಿ ರೆಡಿಯಾಗಿದೆ. ಈ ರೀತಿ ಆಗಬೇಕು. ಈಗ ಸ್ಟವ್ನ ಆಫ್ ಮಾಡಿ ಮೇಲ್ಮುಚ್ಚಿ ಹಾಗೆ 1-2 ನಿಮಿಷ ಬಿಟ್ಬಿಡೋಣ. 3 ನಿಮಿಷ ಆದಮೇಲೆ ಟೆರೆಸ್ ಮೇಲೆ ಬಂದಿದ್ದೀನಿ. ಮೊದಲು ಸ್ಟಾರ್ ಶೇಪ್ ಇರುವಂಥ ಚಕ್ಲಿ ಪ್ಲೇಟ್ಸನ್ನು ಚಕ್ಲಿ ಒಳಗೆ ಜೋಡಿಸ್ಕೊಳ್ರಿ. ಆಮೇಲೆ ಅದರಲ್ಲಿ ಹಿಟ್ಟು ಹಾಕ್ಕೊಳ್ಳೋಣ. ಅದರಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಹಿಟ್ಟನ್ನ ಹಾಕೋಬೋದು. ಚಕ್ಲಿ ಒಳಗೆ ಹಾಕಿದ್ಮೇಲೆ ಹಿಟ್ಟನ್ನು ಹಾಗೆ ಇಡಕ್ಕೆ ಹೋಗ್ಬೇಡ್ರಿ, ಮೇಲ್ಮುಚ್ಚಿ ಇಟ್ಕೊಳ್ರಿ. ಹಾಗೆ ಇಟ್ಟರೆ ಹಿಟ್ಟು ಬೇಗನೆ ಒಣಗೋಗ್ಬಿಡುತ್ತೆ. ಈಗ ಈ ರೀತಿ ಹಾಳೆ ಮೇಲೆ ಅಥವಾ ಯಾವುದಾದ್ರೂ ಬಟ್ಟೆ ಮೇಲೆ ನೀವು ಹೊತ್ಕೋಬೋದು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೊತ್ಕೋಬೋದು. ಚಿಕ್ಕದು ಬೇಕಂದರೆ ಚಿಕ್ಕದಾಗಿ ಮಾಡ್ಕೊಳ್ರಿ, ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಮಾಡ್ಕೋಬೋದು. ಇದೇ ರೀತಿ ಎಲ್ಲ ಹಿಟ್ಟಿನಿಂದ ಚಕ್ಲಿಯನ್ನು ಒತ್ಕೊಳ್ಳೋಣ. ಇದೇ ಹಿಟ್ಟಿನಲ್ಲಿ ಬೇರೆ ಬೇರೆ ಥರ ಎಲ್ಲ ಸಂಡಿಗೆನ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಚಕ್ಲಿ ಒಳ್ಳು ರೌಂಡಾಗಿ ತಿರ್ಸೋಕ್ಕಿಂತ ಒತ್ತೋದಿರುತ್ತೆ ನೋಡ್ರಿ, ಅದನ್ನು ಉಪಯೋಗಿಸ್ಕೊಳ್ರಿ. ಸಂಡಿಗೆ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇದೇ ರೀತಿ ಎಲ್ಲ ಹಿಟ್ಟಿನಿಂದ ಚಕ್ಲಿಯನ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇವನ್ನು ಸಂಜೆವರೆಗೂ ಹಾಗೆ ಬಿಟ್ಬಿಡೋಣ. ಸಂಜೆ ಟೈಮಲ್ಲಿ ಇದೇ ಹಾಳೆ ಮೇಲೆ ಉಲ್ಟಾ ಮಾಡಿ ಇಟ್ಕೊಳ್ರಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ರಿ. ನಂತರ 2ನೇ ದಿನ ಬಿಸಿಲಲ್ಲಿ ಮತ್ತೆ ಉಲ್ಟಾ ಮಾಡಿ ಇನ್ನೊಂದು ದಿನ ಒಣಗಿಸ್ಕೊಳ್ರಿ. ಆಗ ಚೆನ್ನಾಗಿ ಒಣಗಿ ರೆಡಿ ಆಗುತ್ತೆ. 2 ದಿನದವರೆಗೂ ಬಿಸಿಲಲ್ಲಿ ಇಟ್ಟಿದ್ದೆ. ಈ ರೀತಿ ತುಂಬಾ ಚೆನ್ನಾಗಿ ಒಣಗಿ ರೆಡಿಯಾಗಿವೆ. ಇನ್ನು ಇವುಗಳನ್ನು ತುಂಬ ದಿನದವರೆಗೂ ಇಟ್ಟು ಸ್ಟೋರ್ ಮಾಡ್ತೀವಿ ಅನ್ನೋದಾದರೆ ಇನ್ನೂ ಒಂದು ದಿನ ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ರಿ. ಚೆನ್ನಾಗಿ ಒಣಗಿದ್ರೆ ಎಷ್ಟು ದಿನ ಇಟ್ಟು ಕೂಡ ಹಪ್ಪಳ ಅಥವಾ ಸಂಡಿಗೆ ಹಾಳಾಗಲ್ಲ. ಹಾಗಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಒಂದು ಡಬ್ಬಿಯಲ್ಲಿ ಬಾಕ್ಸ್ನಲ್ಲಿ ತುಂಬಿಟ್ರೆ ನೀವು ವರ್ಷಾನುಗಟ್ಟಲೆ ಇಟ್ಟು ಸಂಡಿಗೆನ ಉಪಯೋಗಿಸ್ಕೋಬೋದು. ಈಗ ಸಂಡಿಗೆನ ಎಣ್ಣೆಲಿ ಫ್ರೈ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೊಳ್ರಿ, ಇಲ್ಲಾಂದರೆ ಒಟ್ಟೊಟ್ಟಿಗೆ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು. ಎಣ್ಣೆ ಬಿಸಿ ಆದರೆ ಬೇಗನೆ ಫ್ರೈ ಆಗುತ್ತೆ. ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ಸರ್ವ್ ಮಾಡ್ಕೊಳ್ರಿ. ಸಂಜೆ ಕಾಫಿ ಟೀ ಜೊತೆಗೆ ಸರ್ವ್ ಮಾಡ್ಕೋಬೋದು, ಅನ್ನ ಸಾಂಬಾರು ಜೊತೆ, ಒಬ್ಬಟ್ಟಿನ ಜೊತೆ ಸರ್ವ್ ಮಾಡ್ಕೋಬೋದು, ಅಥವಾ ಹಾಗೆ ತಿನ್ಲಿಕ್ಕೆ ಕೊಟ್ಟರು ಕೂಡ ಸೂಪರ್ ಆಗಿರುತ್ತೆ. ಈ ಬೇಸಿಗೆ ಟೈಮಲ್ಲಿ ಯಾವಾಗಾದರೂ ಫ್ರೀ ಇದ್ದಾಗ ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆಗ ತಕ್ಷಣಕ್ಕೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಿಂತಾ ಇರ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ವರ್ಷಾನುಗಟ್ಟಲೆ ಇಟ್ಟರು ಕೂಡ ಹಾಳಾಗಲ್ಲ.
ನೋಡಿದ್ರಲ್ವಾ ಫ್ರೆಂಡ್ಸ್, ಬರೀ ಅಕ್ಕಿಯಿಂದ ತುಂಬ ಸುಲಭವಾಗಿ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು, ಎಷ್ಟಕ್ಕೆ ಎಷ್ಟು ನೀರು ಹಾಕ್ಕೋಬೇಕು ಮತ್ತು ಅದರಿಂದ ಸಂಡಿಗೆನ ಯಾವ ರೀತಿ ಒತ್ಕೋಬೇಕು ಅಂತ ಕ್ಲಿಯರಾಗಿ ನೋಡಿದ್ರಲ್ವಾ. ಈ ರೀತಿ ಸಂಡಿಗೆನ ಒಂದ್ಸಲ ಟ್ರೈ ಮಾಡಿರಿ, ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಈ ಸಂಡಿಗೆ ರೆಸಿಪಿ ನಿಮಗೂ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿರಿ ಮತ್ತು ಹೇಗಿತ್ತು ಅಂತ ನನಗೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿರಿ. ಧನ್ಯವಾದಗಳು.